ಟಿವಿಯಲ್ಲಿ ರಾಜ್ಯ ಸರ್ಕಾರದ ಈ ಸ್ಫೋಟಕ ಹಗರಣ ಈಗ ಬಯಲಾಗಿದೆ. ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಭಾರಿ ಅಕ್ರಮ ನಡೆದಿರೋದು ಪವರ್ ಟಿವಿ ವರದಿಗೆ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ. ಈ ವರದಿಯನ್ನ ವಿಸ್ತೃತವಾದಂತಹ ವರದಿಯನ್ನ ನಾವು ಬಿತ್ತರಿಸಿದ್ವಿ. ದಾಖಲೆ ಸಮೇತ ಈ ಟೆಂಡರ್ನಲ್ಲಿ ನಡೆದಿರುವಂತಹ ಅಕ್ರಮವನ್ನ ಬಯಲು ಮಾಡಿದ್ವಿ. ವಿಪಕ್ಷ ನಾಯಕರುಗಳಿಂದ ಈಗ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವರ್ಫುಲ್ ವರದಿಯನ್ನ ಆಧರಿಸಿ ತನಿಖೆಗೆ ಈಗ ವಿಪಕ್ಷ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಶೇಕ್ ಇಂಧನ ಇಲಾಖೆ ಸಚಿವರು ಅಧಿಕಾರಿಗಳು ತಲ್ಲಣ. ಪವರ್ ಟಿವಿ ವರದಿಗೆ ಸಚಿವ ಕೆಜೆ ಜಾರ್ಜ್ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನೋ ರಿಯಾಕ್ಷನ್, ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಈ ರಾಜ್ಯ ಸರ್ಕಾರದ ಸ್ಫೋಟಕ ಹಗರಣವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಅನ್ನುವಂಥ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಟೆಂಡರ್ ಅಕ್ರಮ ನಡೀತಾ ಇದೆ ಅನ್ನುವಂಥದ್ದನ್ನ ಎಳೆಯಾಗಿ ವರದಿಯ ಮೂಲಕ, ದಾಖಲೆಗಳ ಮೂಲಕ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷ ನಾಯಕರು ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಕೆಜೆ ಜಾರ್ಜ್ ಮಾನ್ಯ ಇಂಧನ ಸಚಿವರು ಇದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಯಾವುದೇ ರಿಯಾಕ್ಷನ್ ಕೊಡದೆ ಹಾಗೆ ಒಂದು ರೀತಿಯಲ್ಲಿ ಕಳ್ಳಾಟವನ್ನ ಆಡ್ತಾ ಇದ್ದಾರೆ. 5 ವರ್ಷಗಳಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಅನ್ನ ಪಡೆದಿದೆ ಕಂಪನಿ. 5 ವರ್ಷಗಳಿಗೆ ಪಡೆದಿರೋದು. ರಾಜಶ್ರೀ ಕಂಪನಿಗೆ ಬೆಸ್ಕಾಂ ಸೇರಿ ಎಲ್ಲಾ 5 ವಿದ್ಯುತ್ ಕಂಪನಿಗಳ ಗುತ್ತಿಗೆಯನ್ನ ಕೊಡಲಾಗಿದೆ. ಸ್ಮಾರ್ಟ್ ಮೀಟರ್ ಮೂಲ ಬೆಲೆ ಇರೋದು 2400 ರೂಪಾಯಿ ಮಾತ್ರ. ಆದ್ರೆ ಈ ಟೆಂಡರ್ ಪಡೆದಿರುವಂತಹ ರಾಜಶ್ರೀ ಕಂಪನಿ ನಿಗದಿ ಮಾಡಿರೋದು 4998 ರೂಪಾಯಿ. ಬೆಸ್ಕಾಂ ಈಗ ವರ್ಷಕ್ಕೆ ಕನಿಷ್ಠ 4.5 ಲಕ್ಷ ಮೀಟರ್ ಅಳವಡಿಕೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದೆ. ಈ ಸಾಫ್ಟ್ವೇರ್ ನಿರ್ವಹಣೆಗೆ ಪ್ರತಿ ತಿಂಗಳ ಬಿಲ್ನಲ್ಲಿ 125 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಅದ್ಯಾಕೆ ಅನ್ನೋ ಪ್ರಶ್ನೆ ಜೊತೆಗೆ ಈ ಅಕ್ರಮದ ಮೂಲಕ ರಾಜಶ್ರೀ ಕಂಪನಿಗೆ, ಅದರ ಖಜಾನೆಗೆ ಸಾವಿರಾರು ಕೋಟಿ ಹೋಗಿ ಸೇರುತ್ತೆ. ಯಾರ ಉಪಕಾರಕ್ಕಾಗಿ, ಯಾರಿಗಾಗಿ ಈ ಗೋಲ್ಮಾಲ್ ನಡೀತಾ ಇರೋದು? ಯಾರ ಖಜಾನೆಯನ್ನ ತುಂಬಿಸೋದಕ್ಕಾಗಿ ಈ ಗೋಲ್ಮಾಲ್ ನಡೀತಾ ಇರೋದು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಪವರ್ ಟಿವಿ ವರದಿಯ ಬಳಿಕ ಈಗ ವಿಪಕ್ಷ ನಾಯಕರು ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ 5 ವರ್ಷಗಳಿಗೆ ಈ ಸ್ಮಾರ್ಟ್ ಮೀಟರ್ ಟೆಂಡರ್ ಅನ್ನ ಪಡೆದಿರೋದು ರಾಜಶ್ರೀ ಅನ್ನುವಂಥ ಕಂಪನಿ, ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಕಂಪನಿ ಏನಿದೆ, ಎಲ್ಲ 5 ವಿದ್ಯುತ್ ಕಂಪನಿಗಳ ಗುತ್ತಿಗೆಯನ್ನ ಕೂಡ ಅದೇ ಕಂಪನಿಗೆ ನೀಡಲಾಗಿದೆ. ಈ ಸ್ಮಾರ್ಟ್ ಮೀಟರ್ನ ಮೂಲ ಬೆಲೆ ಎಷ್ಟಿದೆ? 2400 ರೂಪಾಯಿ ಮಾತ್ರ. ಆದರೆ ಟೆಂಡರ್ ಪಡೆದಂಥ ರಾಜಶ್ರೀ ಕಂಪನಿ ಇದೆಯಲ್ಲ, ಅದು ತಗೊಳ್ತಾ ಇರೋದು ಬರೋಬ್ಬರಿ 4998 ರೂಪಾಯಿ. ಇಂಧನ ಇಲಾಖೆಯ ಗೋಲ್ಮಾಲ್ ಸ್ಮಾರ್ಟ್ ಮೀಟರ್ ರಹಸ್ಯವನ್ನ ಈಗಾಗಲೇ ಪವರ್ ಟಿವಿ ನಿಮ್ಮ ಮುಂದೆ ರಿವೀಲ್ ಮಾಡಿದೆ. ಈ ಪವರ್ಫುಲ್ ಸ್ಟೋರಿಗೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ವಿಪಕ್ಷ ನಾಯಕರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಸರಿ. ಆದ್ರೆ ಕಾಂಗ್ರೆಸ್ ನಾಯಕರು ಒಂದಷ್ಟು ರಿಯಾಕ್ಟ್ ಮಾಡಿದ್ದಾರೆ. ಸಂಬಂಧಪಟ್ಟಂತ ಸಚಿವರನ್ನೇ ಕೇಳಿ ಅಂತ ಡಿಸಿಎಂ ಹಾಗೂ ಸಚಿವರು ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಇದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ? ಇದರ ಜೊತೆಗೆ ದಿನೇಶ್ ಗುಂಡೂರಾವ್ ಆಗಿರಬಹುದು, ಚರಣ್ ಪ್ರಕಾಶ್ ಪಾಟೀಲ್ ಆಗಿರಬಹುದು, ಅಜಯ್ ಸಿಂಗ್ ಆಗಿರಬಹುದು, ಇವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ. ಯಾರಿದ್ರೆ ತನಿಖೆ ಮಾಡ್ಸ. ವಿದ್ಯುತ್ ದರನು ಕೂಡ 36 ಪೈಸೆ ಏಪ್ರಿಲ್ 1ರಿಂದ ಜಾರಿ ಆಗುವಂತೆ ಏರಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನಾನು ಇರ್ಲಿಲ್ಲ. ಅದು ಪವರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರು ಮಾತಾಡ್ತಾರೆ. ಚೆಕಪ್ ಮಾಡ್ತಾರಪ್ಪ, ಕೇಳಿ ಮಿನಿಸ್ಟರ್ ಕೇಳಿ, ಕನ್ಸರ್ನ್ ಮಿನಿಸ್ಟರ್ ಕೇಳಿ. ಡೀಟೇಲ್ಸ್ ಗೊತ್ತಿಲ್ಲ ನಂಗೆ ಪೂರ್ತಿ ಎಲ್ಲ. ಸ್ಮಾರ್ಟ್ ಮೀಟರ್ ಬೆಲೆ ದುಪ್ಪಟ್ಟು ಆಗ್ತಿದೆ, ಅವ್ರಿಗೆ ಕೇಳಿ, ಕನ್ಸರ್ನ್ ಮಿನಿಸ್ಟರ್ ಕೇಳಿ. ನೋಡೋಣ, ಚೆಕಪ್ ಮಾಡ್ತಾರಪ್ಪ, ಕೇಳಿ ಮಿನಿಸ್ಟರ್ ಕೇಳಿ, ಕನ್ಸರ್ನ್ ಮಿನಿಸ್ಟರ್ ಕೇಳಿ. ಡೀಟೇಲ್ಸ್ ಗೊತ್ತಿಲ್ಲ ನಂಗೆ ಪೂರ್ತಿ ಎಲ್ಲ. ಸ್ಮಾರ್ಟ್ ಮೀಟರ್ ಹಳ್ಳಿಗೆ ಹೋಗಿಲ್ಲ, ಜನರ ಕಷ್ಟ ಗೊತ್ತಿಲ್ಲ, ಬಡವರು ಬದುಕು ಗೊತ್ತಿಲ್ಲ ಇವರಿಗೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಸಂಪೂರ್ಣವಾಗಿ ನಾವು 85% ಜನ 200 ಯೂನಿಟ್ಗಿಂತ ಕಮ್ಮಿ ವಿದ್ಯುತ್ ಉಪಯೋಗ ಮಾಡ್ತಾರೆ, ಅವರಿಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಏನ್ ಸಮಸ್ಯೆ ಇದೆ ಹೇಳಿ?
ಅವ್ರಿಗೆ ಜನರ ಮಧ್ಯೆ ಹೋಗಿಲ್ಲ, ಜನರ ಸಮಸ್ಯೆ ಗೊತ್ತಿಲ್ಲ. ಇಲ್ಲೇ ಬೆಂಗಳೂರಲ್ಲಿ ಕುಂತು ಈ ರೀತಿ ಮಾತಾಡ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು ನಾವು? ಅಲ್ಲ ಸರ್, ಈಗ ನಾನು ಹೇಳ್ತಾ ಇರೋದು 200 ಯೂನಿಟ್ ಉಚಿತವಾಗಿ ಕೊಟ್ಟಿದ್ದಾರೆ, ಓಕೆ. ಬಟ್ ಈಗ ಸ್ಮಾರ್ಟ್ ಮೀಟರ್ ಗಳನ್ನ ಅಳವಡಿಕೆ ಮಾಡ್ಕೊಳ್ಳೋದು ಕಡ್ಡಾಯ ಮಾಡಿದ್ದಾರೆ. ನಿರ್ವಹಣಾ ವೆಚ್ಚ ಅಂತ ಪ್ರತಿ ತಿಂಗಳು 125 ರೂಪಾಯಿ ವಸೂಲಿ ಮಾಡ್ತಕ್ಕಂಥ ಕೆಲಸ ಯಾರ ಹತ್ರನೂ ಉಪಯೋಗ ಮಾಡ್ತಾ ಇಲ್ಲ. ಮೀಟರ್ ಸ್ಮಾರ್ಟ್ ಮೀಟರ್ ಹಾಕಿದ್ರೆ ಅದು ಪ್ರಾಪರ್ ರೆಗ್ಯುಲೇಷನ್ ಇದೆ ವಿನ ಅವ್ರು 200 ಯೂನಿಟ್ ಗಿಂತ ಕಮ್ಮಿ ಉಪಯೋಗ ಮಾಡಿದ್ರೆ ಅವ್ರಿಗೆ ಯಾರಿಗೂ ಹೊರೆ ಇಲ್ಲ. ಸೊ ಇವ್ರಿಗೆ ಯಾಕೆ ನೋವು ಆಗ್ತಾ ಇದೆ? ಸೊ ಇದರಲ್ಲಿ ಏನು ಅವ್ರಿಗೇನು ಇಶ್ಯೂ ಸಿಗ್ತಾ ಇಲ್ಲ. ಅದಕ್ಕೆ ಮಸರಲ್ಲಿ ಕಲ್ಲು ಹುಡ್ಕೋದಂತಾರಲ್ಲ. ಈಗ ನಾವು ನೋಡಿದ್ರೆ ಸುಮಾರು 8ರಿಂದ 10 ಸಾವಿರ ಕೋಟಿ ಉಚಿತವಾಗಿ ನಾವು ಜನರಿಗೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ 200 ಯೂನಿಟ್ ತನಕ ಗೃಹ ಜ್ಯೋತಿ ಮುಖಾಂತರ ಜನರಿಗೆ ನಾವು ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ? ಅದು ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಅನುಕೂಲ ಆಗ್ಬೇಕ ಒಂದು ಉದ್ದೇಶದಿಂದ ನಾವು ಕೊಡ್ತಾ ಇದ್ದೀವಿ. ಈ ಒಂದು ರೀತಿಯಿಂದ ತಾವು ಏನು ಒಂದು ಹೇಳ್ತಾ ಇದ್ದೀರಿ, ಒಂದು ಸುದ್ದಿ ತಾವು ಪವರ್ ಟಿವಿಯಲ್ಲಿ ಬಂದಿದ್ದು ನಾವು ಬಹುಶಃ ಅದು ನೋಡಿಲ್ಲ. ನಿನ್ನೆ ಸುಮಾರು 10 ಗಂಟೆ ತನಕ ಅಧಿವೇಶನ ನಡೀತಾ ಇತ್ತು. ಅದು ಬೆಳಗ್ಗೆ 8 ಗಂಟೆಗೂ ಕೂಡ ನಾವು ಇಲ್ಲೇ ಬಂದಿದ್ದೀವಿ. ಅದು ಏನಿದೆ ಅಂತ ನಾವು ಸರಿಯಾಗಿ ತಿಳ್ಕೊಳ್ಳೋಣ, ಮತ್ತೆ ಸೂಕ್ತ ಕ್ರಮ ತಗೊಳ್ಳೋಣ. ಯಾಕಂದ್ರೆ ನಮ್ಮ ಸರ್ಕಾರ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಡೆಕಟ್ಟ ಮನುಷ್ಯನಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಈ ಯೋಜನೆಗಳೆಲ್ಲ ನಾವು ಮಾಡಿದ್ದೀವಿ. ಸೊ ಇದರಲ್ಲೂ ಒಂದ್ ವೇಳೆ ಏನಾದ್ರೂ ಒಂದು ರೀತಿಯಿಂದ ಹೆಚ್ಚಿನ ಒಂದು ಇದು ದರ ಹಾಕ್ತಾ ಇದ್ದಾರೆ ಅಂದ್ರೆ ಅದು ತಿಳ್ಕೊಂಡು ಅದ್ರ ಬಗೆಹರಿಸ್ತೀವಿ. ಇಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅಕ್ರಮ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪವರ್ಫುಲ್ ವರದಿಗೆ ಮಾಜಿ ಇಂಧನ ಸಚಿವ ಸುನೀಲ್ ಕುಮಾರ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ವರದಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಇಂಧನ ಸಚಿವರಾದಂತಹ ಸುನೀಲ್ ಕುಮಾರ್ ಶ್ಲಾಘಿಸಿದ್ದಾರೆ. ಅಕ್ರಮ ಬೆಳಕಿಗೆ ತಂದಂತ ಪವರ್ ಟಿವಿಗೆ ನಾನು ಅಭಿನಂದನೆ ತಿಳಿಸ್ತೇನೆ ಎಂದಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 6 ಲಕ್ಷ ಮೀಟರ್ ಖರೀದಿಗೆ ಮುಂದಾಗಿದ್ದಾರೆ. ಒಂದೇ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ದು ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲ ಅನುಮಾನಕ್ಕೆ ಇಂಧನ ಸಚಿವರೇ ಉತ್ತರ ಕೊಡಬೇಕು ಎಂದಿದ್ದಾರೆ. ಜೊತೆಗೆ ಎಲ್ಲಾ ದಾಖಲೆಗಳನ್ನ ಮುಂದಿಟ್ಟು ಸದನದಲ್ಲಿ ನಾನು ಮಾತಾಡ್ತೇನೆ ಎಂದಿದ್ದಾರೆ. ಪವರ್ ಟಿವಿಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶಾಸಕ ಸುನೀಲ್ ಕುಮಾರ್. ಇನ್ನು ಸುನೀಲ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಾಜಿ ಇಂಧನ ಸಚಿವ ಸುನೀಲ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ಪವರ್ ಟಿವಿಯಲ್ಲಿ ಸುದ್ದಿ ಬಿತ್ತರಾಗಿತ್ತು, ಸ್ಮಾರ್ಟ್ ಮೀಟರ್ ಅಲ್ಲಿ ಒಟ್ಟಾರೆಯಾಗಿ ಹಗರಣ ಆಗಿದೆ ಅಂತ ಹೇಳಿ. ಇಲ್ಲಿಗೆ 2500 ರೂಪಾಯಿ SR ರೇಟ್ ಕೊಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಾಗ ಈಗ 5000 ರೂಪಾಯಿ ವಸೂಲಿ ಜನರಿಂದ ವಸೂಲಿ ಮಾಡ್ತಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ? ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿ ಮತ್ತು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ದರ ಏರಿಕೆ ಪಟ್ಟಿನಲ್ಲಿ ವ್ಯತ್ಯಾಸ ಆಗಿದೆ ಎನ್ನುವಂಥದ್ದನ್ನು ನಿಮ್ಮ ಪವರ್ ಟಿವಿಯ ಮುಖಾಂತರ ಇವತ್ತು ಜನರಿಗೆ ಗೊತ್ತಾಗಿದೆ. ಇದನ್ನು ಬೆಳಕಿಗೆ ತಂದಂಥ ನಿಮ್ಮ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏಕಾಏಕಿಯಾಗಿ ಹತ್ತತ್ರ 6 ಲಕ್ಷ ಮೀಟರ್ಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿರುವಂಥದ್ದು, ಇದನ್ನು ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂಥದ್ದು ಮತ್ತು ಅವೈಜ್ಞಾನಿಕವಾಗಿ ದರ ಪಟ್ಟಿಯನ್ನು ನಿಗದಿ ಮಾಡಿ ಒಂದೇ ಕಂಪನಿಗೆ ಗುತ್ತಿಗೆಯನ್ನು ಕೊಟ್ಟಿರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಇವತ್ತು ಎಡೆ ಮಾಡಿಕೊಟ್ಟಿದೆ. ಬೇರೆ ರಾಜ್ಯಗಳ ದರ ಪಟ್ಟಿಯನ್ನು ನೋಡಿದಾಗ ಇಲ್ಲಿಯ ಕರ್ನಾಟಕದ ಬೆಸ್ಕಾಂ ಇವತ್ತು ಅದನ್ನು ನೋಡಲ್ ಏಜೆನ್ಸಿಯಾಗಿ ಮಾಡಿರುವಂಥ ದರಪಟ್ಟಿ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಇಷ್ಟು ವ್ಯತ್ಯಾಸ ಆಗಲಿಕ್ಕೆ ಕಾರಣ ಏನು? ಆ ತಮಿಳುನಾಡು ಅಥವಾ ಬೇರೆ ರಾಜ್ಯಗಳಲ್ಲಿರುವಂಥ ಸ್ಮಾರ್ಟ್ ಮೀಟ್ರಿಗೂ ಈಗ ಕರ್ನಾಟಕದಲ್ಲಿ ಕೊಡ್ತಾ ಇರುವಂಥ ಸ್ಮಾರ್ಟ್ ಮೀಟ್ರಿಗಿರುವಂಥ ಏನು ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಆಗಿದೆ? 1 ಪಟ್ಟು 2 ಪಟ್ಟು ವ್ಯತ್ಯಾಸ ಆಗೋದು ಬೇರೆ, 10 ಪಟ್ಟುಗಳ ವ್ಯತ್ಯಾಸ ಹೇಗಾಯಿತು? ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ತಪ್ಪಾಗಿದೆಯೋ ಅಥವಾ ಸಚಿವರ ಅಧ್ಯಕ್ಷತೆಯಲ್ಲಿರುವಂಥ ಬೋರ್ಡ್ನ ಮೀಟಿಂಗ್ಗಳಲ್ಲಿ ವ್ಯತ್ಯಾಸ ಆಗಿದೆಯೋ? ಈ ರೀತಿ ಹಲವು ರೀತಿಯಾದಂಥ ಅನುಮಾನಗಳು ಇದು ವ್ಯಕ್ತ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಹೊರೆ ಆಗಬಾರ್ದು, ಎಸ್ಕಾಂಗಳಿಗೆ ಹಣಕಾಸಿನ ಹೊರೆಗಳಾಗಬಾರ್ದು. ಈಗಾಗಲೇ 10 ರೀತಿಯಾದಂಥ ಹಣಕಾಸಿನ ತೊಂದರೆಗಳಿಂದ ಎಸ್ಕಾಂಗಳು ಕೊರತೆಯನ್ನು ಎದುರಿಸ್ತಾ ಇದೆ. ಈಗ ಹೊಸದಾಗಿ ಇವತ್ತು ಕೊರತೆಯನ್ನು ಎದುರಿಸ್ತಾ ಇರುವಂಥದ್ದು ಮತ್ತು 6 ಲಕ್ಷ ಮೀಟರ್ನು ಕೂಡ ಒಂದೇ ಕಂಪನಿಗೆ ಗುತ್ತಿಗೆಯನ್ನು ನೀಡಿರುವಂಥದ್ದು ಮತ್ತು ಅನುಮಾನಗಳಿಗೆ ಎಡೆಯನ್ನು ಮಾಡಿಕೊಟ್ಟಿದೆ ಮತ್ತು 10 ವರ್ಷ ಅದರ ಮೇಂಟೆನೆನ್ಸನ್ನು ಕೊಡ್ತಿರುವಂಥದ್ದು ಇದೊಂದು ಆಶ್ಚರ್ಯಕರವಾದಂಥ ವಿಷಯ. ಈ ಅನುಮಾನಗಳನ್ನು ಸಚಿವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಸಂಪೂರ್ಣ ದಾಖಲಾತಿಗಳನ್ನು ಇಟ್ಟುಕೊಂಡು ನಾಳೆ ನಡೆದಲ್ಲಿ ನಾನು ಮಾತಾಡಲಿದ್ದೇನೆ. ಇದಿಷ್ಟು ಮಾಜಿ ಇಂಧನ ಸಚಿವ ಸುನೀಲ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.
ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಅಕ್ರಮ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬಿಜೆಪಿ ಜೆಡಿಎಸ್ ನಾಯಕರು ಮಾತಾಡಿದ್ದಾರೆ. ಬಿವೈ ವಿಜೇಂದ್ರ ಕೂಡ ಮಾತಾಡಿದ್ದಾರೆ. ಆರಗ ಜ್ಞಾನೇಂದ್ರ ಜೊತೆಗೆ SR ವಿಶ್ವನಾಥ್, CK ರಾಮಮೂರ್ತಿ, ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಭರತ್ ಶೆಟ್ಟಿ, ಸುರೇಶ್ ಬಾಬು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಒಂದು ಕಡೆ ಪುಕ್ಕಟೆ ವಿದ್ಯುತ್ ಅಂತ ಹೇಳ್ತಾರೆ, ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. 7 ತಾಸು ವಿದ್ಯುತ್ತನ್ನ 3 ಫೇಸ್ ವಿದ್ಯುತ್ತನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ PWD ಇತರ ಇಲಾಖೆಗಳು ವಿದ್ಯುತ್ ಬಿಲ್ಲನ್ನ ಬಾಕಿ ಉಳಿಸ್ಕೊಂಡಿದೆ, 6,500 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಇದ್ರ ನಡುವೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡಕ್ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ. ಇವೆಲ್ಲವೂ ಕೂಡ ಚರ್ಚೆ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ. ಇವ್ಯಾವು ಕೂಡ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡೋದಕ್ಕೆ ಇವತ್ತು ಅವಕಾಶ ಇಲ್ಲ. ಸ್ಮಾರ್ಟ್ ಮೀಟರ್ ವಿಚಾರ ಇರ್ಬೋದು, ಇವತ್ತು ವಿದ್ಯುತ್ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಮೆಟ್ರೋ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇದು ಉದ್ದೇಶಪೂರ್ವಕವಾಗಿ ಅವರಿಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಎಲ್ಲ ಒಂದೇ ರೀತಿ ಟೆಂಡರ್ ಹಾಕೊಂತಾರ. ನನಗೆ ಟೆಂಡರ್ ಕೊಡ್ಬೇಕು ಅಂತ ಇರ್ತದೆ, ನಾನೇ ಇನ್ನೊಬ್ಬನ ತಂದು ಡಮ್ಮಿ ಟೆಂಡರ್ ಹಾಕಿಸ್ತೀನಿ ನನಗಿಂತ ಕಮ್ಮಿಗೆ, ನನಗೆ ಕೊಡಲೇಬೇಕು. 2 ಟೆಂಡರ್. ಮತ್ತೆ ಆ ಟೆಂಡರ್ ಕಂಡೀಷನ್ಗಳೇ ವಿಚಿತ್ರ, ಅದು ಅವನಿಗೆ ಬರಬೇಕು. ಆ ರೀತಿಯಲ್ಲಿ ಟೆಂಡರ್ ಕಂಡೀಷನ್ ಮಾಡಿದ್ದಾರೆ. ಇದು ಹೇಳಿದ್ರೆ ಬಹಳ ದೊಡ್ಡ ಹಗರಣ. ಇದು ನಮ್ಮ ದುರ್ದೈವ, ನಮ್ಮ ಜನರ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಒಂದು ಕೃತ್ಯ ಇಸ್ಕಾಂಗಳ ಕಡೆಯಿಂದ ಮತ್ತು KPTCL ಕಡೆಯಿಂದ ನಡೀತಾ ಇದೆ. ಇದನ್ನು ನಿಲ್ಲಿಸದೆ ಹೋದ್ರೆ ಈ ನಾಗಾಲೋಟದಿಂದ ಏನು ದರ ಏರಿಕೆ ಆಗ್ತಾ ಇದೆಯಲ್ಲ ವಿದ್ಯುತ್ತಿಂದ, ಅದು ನಿಲ್ಲಿಕ್ಕೆ ಸಾಧ್ಯ. ಸರ್, ಇಂಧನ ಸಚಿವರು ಅವರ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೆ, ಪ್ರಾಮಾಣಿಕತೆಯಿಂದ ಇದ್ದರೆ ಇಮಿಡಿಯೇಟ್ ಹಿಡಿದು ಅದರ ಎನ್ಕ್ವೈರಿ ಮಾಡಿಸ್ಬೇಕು. ಸ್ಮಾರ್ಟ್ ಮೀಟರ್ಗಳ ಬೆಲೆ ಏರಿಕೆ ಮಾಡಿ ಅಲ್ಲೂ ಕೂಡ ವಸೂಲಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗ ವಿದ್ಯುತ್ ದರ ಏರಿಕೆ ಮಾಡಿ ಜನರಿಗೆ ಮತ್ತಷ್ಟು ಒಂದು ಹೊರೆ ಆಗ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ SR ವಿಶ್ವನಾಥ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಈಗ 36 ಪೈಸೆ ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ಸರ್. ಇದು ನಾವು ಬೆಲೆ ಯಾವ್ಯಾವ್ದ್ರ ಮೇಲೆ ಏರಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ ನಾವು. ಮೊನ್ನೆ ಅಧಿವೇಶನದಲ್ಲಿ ಪಾಪ ಜಾರ್ಜ್ ಅವರು ಸತ್ಯಹರಿಶನ್ ರೀತಿಯಲ್ಲಿ ನಾವು ಯಾವುದೇ ಬೆಲೆ ಏರಿಕೆಯನ್ನು ಮಾಡಲಿಲ್ಲ, ಯಾವುದೇ ಇಂಡಸ್ಟ್ರಿ ಹೊರಗಡೆ ಹೋಗಿಲ್ಲ ಅಂತೇಳಿ ನಮ್ಮ ಮೇಲೆ ಕೆಂಡಾಮಂಡಲ ಆದರು ನಾವು ಸತೀಶ್ ರೆಡ್ಡಿ ಅವ್ರು ಮಾತಾಡಿದಾಗ. ಆದರೆ ಇವತ್ತು ಏಪ್ರಿಲ್ 1ನೇ ತಾರೀಕಿಂದ ಯೂನಿಟ್ಗೆ 36 ಪೈಸೆ ಮತ್ತು ಅದರ ಇನ್ನು 2 ವರ್ಷದಲ್ಲೂ ಕೂಡ 34 ಪೈಸೆ, ಈ ಥರ 3 ವರ್ಷಕ್ಕೂ ಕೂಡ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡ್ತಕ್ಕಂಥ ಆದೇಶವನ್ನ ಸರ್ಕಾರ ಹೊರಡಿಸಿದೆ. ಇವರು ಪ್ರಾರಂಭದಲ್ಲೇ ರೈತರಿಗೆ ಉಚಿತ ವಿದ್ಯುತ್ ಅಂದು ಹೇಳಿ ಕೊನೆಗೆ ಅವ್ರು ಏನ್ ಮಾಡ್ರು ಅಂದ್ರೆ ಅವ್ರ ಕಂಬ, ಟ್ರಾನ್ಸ್ಫಾರ್ಮರು ಅದೆಲ್ಲ ಕೂಡ ರೈತರೇ ಹಾಕೊಬೇಕು. ಆವಾಗ್ಲೇನೆ 3.5 ಲಕ್ಷ 4 ಲಕ್ಷ ರೂಪಾಯಿ ರೈತರಿಗೆ ಹೊರೆಯನ್ನ ಹಾಕಿದ್ರು. ಜೊತೆಯಲ್ಲಿ ಮೊನ್ನೆ ಸ್ಮಾರ್ಟ್ ಮೀಟರ್ಸ್ ಮೊದಲೆಲ್ಲ ಕೂಡ 350-400 ರೂಪಾಯಲ್ಲಿ ಮೀಟರ್ ಆಗ್ತಾ ಇತ್ತು. ಆಯ್ತು, ಸ್ಮಾರ್ಟ್ ಮೀಟರ್ ಹಾಕ್ರಿ, ಆದ್ರೆ ನೀವು ಪ್ರೋಸೆಸ್ ಏನ್ ಮಾಡಿದಿರಿ? ಟೆಂಡರ್ ಕರೆದಾಗ 6-7 ಜನ ಮ್ಯಾನುಫ್ಯಾಕ್ಚರರ್ಸ್ ಟೆಂಡರ್ ಆಗಿದಾಗ ನೆಗೋಷಿಯೇಟ್ ಮಾಡಿದಾಗ ಅವ್ರು 1300-1400 ರೂಪಾಯಿ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನೀವು ಯಾರೋ ಒಬ್ಬ ನಿಮ್ಗೆ ಬೇಕಾದಂತ ಒಬ್ಬ ಏಜೆಂಟ್ ಕೊಟ್ಟು, ಅವನು ಸಪ್ಲೈಯರ್ ಅಲ್ಲ, ಅವನು ಇದು ಮ್ಯಾನುಫ್ಯಾಕ್ಚರರ್ ಅಲ್ಲ, ಸಪ್ಲೈಯರ್ ಏಜೆಂಟ್, ಅವನಿಗೆ 4,999, ಅದೇನು 1 ರೂಪಾಯಿ ಹಾಕ್ಬಿಟ್ರೆ ಗೊತ್ತಿಲ್ಲ, 5,000 ರೂಪಾಯಿಗೆ ಮೀಟರ್ನ ಹಾಕಿದೆ. ಅದು ಯಾರ ಮೇಲೆ ಬರ್ತದೆ? ಗ್ರಾಹಕರ ಮೇಲೆನೆ ಬರ್ತದೆ. ಒಂದು ವಿದ್ಯುತ್ ಏರಿಕೆ ಮತ್ತು ಈ ತರ ಪರಿಕರಗಳ ಏರಿಕೆಯನ್ನು ಮಾಡ್ತಕ್ಕಂಥ ದೊಡ್ಡ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು ಹೇಳಿದ್ರಲ್ಲ, ಗ್ಯಾರಂಟಿ ನಮ್ಗೇನು ಹೊರೆ ಅಲ್ಲ, ಅದು ಇಲ್ಲ ಅಂತೇಳಿ. ಈಗ ಪ್ರತಿಯೊಂದು ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ಅದು ಸಾರಿಗೆ ಇಲಾಖೆಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಇವತ್ತು ಈ ಕರೆಂಟ್ ದರ ಏರಿಕೆ ಮಾಡ್ತಾ ಇದ್ದಾರೆ. ಅವ್ರು 200 ವಿದ್ಯುತ್ ಅನ್ನ ಏನ್ ಕೊಟ್ಟಿದ್ರು ಜನಗಳಿಗೆ, ಅದು ಸರಿದೂಗಿಸ್ಕೊಳಕ್ಕೆ ಈ ತರ 1 ರೂಪಾಯಿ ಕೊಟ್ಟು 10 ರೂಪಾಯಿ ವಾಪಸ್ ತರ್ತಕ್ಕಂಥ ಸರ್ಕಾರವನ್ನು ಮಾಡ್ತಾ ಇದೆ. ಇದು ಒಂದು ತರ ದುಷ್ಟ ಸರ್ಕಾರ, ಇದು ಜನ ವಿರೋಧಿ ಸರ್ಕಾರ, ಜನಗಳನ್ನ ಬದುಕಿರೋವಾಗೆ ನರಕವನ್ನ ತೋರಿಸ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರ ಇರಬಾರ್ದು. ಖಂಡಿತವಾಗಿ ಕೂಡ ಜನನೇ ಇದಕ್ಕೆ ತಕ್ಕ ಉತ್ತರವನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಎಲ್ಲಿವರೆಗೂ ಸಹನೆ ಇರ್ತದೆ ಅಲ್ಲಿವರೆಗೂ ಇರ್ತದೆ. ಒಂದ್ಸರಿ ಜನಗಳಿಗೆ ಸಹನೆಯನ್ನ ಮೀರಿದ್ರೆ ಏನಾಗ್ತದೆ ಗೊತ್ತಿಲ್ಲ. ಇವತ್ತು 2,000 ರೂಪಾಯಿ ನಾವು ಹೆಣ್ಣು ಮಕ್ಳು ಕೊಡ್ತೀವಿ ಅಂತ ಹೇಳ್ತಾರೆ, 10,000 ರೂಪಾಯಿ ತಿಂಗಳಿಗೆ ಹೊರೆ ಜಾಸ್ತಿ ಆಗಿದೆ. ಇದು ಜನಗಳಿಗೆ ಗೊತ್ತಾಗ್ತಾ ಇದೆ. ಇದು ಇವರು ಕೂಡ ತೀರ್ಮಾನ ಮಾಡಿದ್ದಾರೆ, ನಮ್ಮ ಸರ್ಕಾರ ಇರ್ತದೆ, ಇನ್ನು 3 ವರ್ಷ ಇರ್ತದೆ, ಸರ್ಕಾರ ಎಲ್ಲೂ ಹೋಗಲ್ಲ, ಅಲ್ಲಿವರೆಗೂ ಏನೇನು ಲೂಟಿ ಮಾಡಬೇಕು ಎಲ್ಲವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ, ಈ ಸ್ಮಾರ್ಟ್ ಮೀಟರ್ಗಳ ಟೆಂಡರ್ ಅನ್ನ ಒಬ್ಬ ಏಜೆಂಟ್ಗೆ ಕೊಟ್ಟಿದ್ದಾರೆ ಅಂತ.
ಮತ್ತೆ ಟೆಂಡರ್ ನಿಯಮಗಳನ್ನು ಕೂಡ ಗಾಳಿಗೆ ತೂರಿದ್ದಾರೆ ಸರ್. KW 4-5-6 ಅಲ್ಲಿ ಕರಿಬೇಕಾದಂತ ಟೆಂಡರ್ ಅನ್ನ KW 4 ಅಲ್ಲಿ ಕರೆದು ಕೆಲವರಿಗೆ ಅನುಕೂಲ ಮಾಡ್ಕೊಳ್ಳತಕ್ಕಂತ ಕೆಲಸವನ್ನ ಅಧಿಕಾರಿಗಳು ಮತ್ತು ಸಚಿವರು ಮಾಡಿದಾರ ಅನ್ನೋ ಒಂದು ಪ್ರಶ್ನೆ ಸರ್. ಈ KPTT ಆಕ್ಟ್ ಪ್ರಕಾರ ಟೆಂಡರ್ಗೆ ಯಾರು ಅರ್ಹರಿರ್ತಾರೆ? ಮ್ಯಾನುಫ್ಯಾಕ್ಚರರ್ಸ್ ನೇರವಾಗಿ ಅವರಿಂದ ಖರೀದಿ ಮಾಡಬೇಕು. ಆದ್ರೆ ಇವತ್ತು ಯಾವನೊಬ್ಬ ಸಪ್ಲೈ ಮಾಡುವಂತ ಏಜೆಂಟ್ಗೆ ಇವತ್ತು ಟೆಂಡರ್ದಾರರು ಯಾರು ಮ್ಯಾನುಫ್ಯಾಕ್ಚರರ್ಸು 1300 ನೆಗೋಷಿಯೇಟ್ ಮಾಡೋರು ಅಧಿಕಾರಿಗಳು. ಇದರಲ್ಲಿ ಸಚಿವರು, ಅಧಿಕಾರಿಗಳು ಮತ್ತು ಅವ್ರು ಬೇಕಾಗಿರ್ತಕ್ಕಂಥವ್ರು ಎಲ್ಲರೂ ಸೇರ್ಕೊಂಡೇ ಇದು ದೊಡ್ಡ ವ್ಯವಹಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆ 100 ಭಾಗ ಇದರಲ್ಲಿ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು. ಮತ್ತು ಇದಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ ಲೆಕ್ಕ ಹಾಕೊಟ್ರೆ ಇವರು ಒಟ್ಟು 5 ವರ್ಷಕ್ಕೆ ಮಾಡಿರೋದು 5,000 ಕೋಟಿ ರೂಪಾಯಿ ವ್ಯವಹಾರ. ಇದು 5,000 ಕೋಟಿ ರೂಪಾಯಿ 1300ನ 5,000ಕ್ಕೆ ಮಾರವ್ರೆ ಅಂತಂದ್ರೆ ಕಣ್ಣು ಕಾಣಿಸಂಗೆ 3,500 ರೂಪಾಯಿ ಒಂದು ಸ್ಮಾರ್ಟ್ ಮೀಟರ್ ಮೇಲೆ ಜಾಸ್ತಿ ಮಾಡವ್ರೆ. ಅವ್ರು ಮ್ಯಾನುಫ್ಯಾಕ್ಚರ್ ಹೇಳ್ತಾರೆ ನಾವು ಅದೇ ಮೀಟರ್ನ 1,300 1,400 ಕೊಡ್ತೀವಿ ಅಂತ ಹೇಳಿ. ಇದು ದೊಡ್ಡ ಕಣ್ಣಿನ ಅಗಲದೋರಾಡೆಯನ್ನು ಮಾಡಿರ್ತಕ್ಕಂಥದ್ದು. ಸತ್ಯ ಹರಿಶ್ಚಂದ್ರ ರೀತಿಯಲ್ಲಿ ಅಸೆಂಬ್ಲಿಯಲ್ಲೆಲ್ಲ ಮಾತಾಡ್ತಾರೆ, ಹೊರಗಡೆಯನ್ನು ಮಾತಾಡ್ತಾರೆ. ನಾವು ಅಸೆಂಬ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ನಾವು ಖಂಡಿತವಾಗಿ ಹೋರಾಟವನ್ನು ಮಾಡ್ತೀವಿ. ನಿನ್ನೆ ಮಾಧ್ಯಮದಲ್ಲೂ ಕೂಡ ನಾನು ಹೇಳಿದೆ, ಮಾಧ್ಯಮದಲ್ಲಿ ಕೂಡ ನಾವು ನೋಡಿದೀವಿ. ನಿನ್ನೆ ನಾನು ಆಕ್ಚುಲಿ ರೆಕಾರ್ಡ್ಸ್ ತರಿಸ್ಕೊಂಡೆ, ನಾನು ಜಾರ್ಜ್ ಅವ್ರ ಇದ್ರೆ ಮಾತಾಡೋಣ ಅಂತ ಹೇಳಿ. ಅವ್ರು ಬರ್ಲಿಲ್ಲ. ಈಗ ನಾವು ಖಂಡಿತವಾಗಿ ನಾವು ಮಾತಾಡ್ತೀವಿ. ಸೊ ಇದು SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ. ಇದು ದೊಡ್ಡ ಮಾಫಿಯಾ. ಯಾವುದೋ ಒಂದು ಖಾಸಗಿ ಕಂಪನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇವರು ಮೊಬೈಲು ರೀಚಾರ್ಜ್ ಮಾಡೋ ಥರ ಇವರು ಕಾರ್ಡ್ ಕೊಡ್ತೀವಿ, ಆ ಕಾರ್ಡ್ಗೆ ನೀವು ರೀಚಾರ್ಜ್ ಮಾಡಬೇಕು, ಅದನ್ನ ಫಿಕ್ಸ್ ಮಾಡ್ತೀವಿ. ಬೈ ಚಾನ್ಸ್ ಅದರಲ್ಲಿ ಏನಾದ್ರು ಖಾಲಿ ಆಗಿಬಿಟ್ರೆ ಕರೆಂಟೇ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಜನಗಳಲ್ಲಿ ದ್ವಂದ್ವವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲ, ಪಬ್ಲಿಕ್ಕಿಗೆ ಮಾಹಿತಿನೇ ಇಲ್ಲ. ಯಾಕೆ ಇಷ್ಟು ಡಬಲ್ ರೇಟ್ ಮಾಡ್ತಿದ್ದಾರೆ? 4,000 ರೂಪಾಯಿ ಹಾಕೋ ಪರಿಸ್ಥಿತಿ ಏನಾಗಿದೆ? ಇದರಿಂದ ಯಾರಿದ್ದಾರೆ? ಈ ಕಂಪ್ನಿ ಯಾರು ಗುತ್ತಿಗೆ ಕೊಟ್ಟಿದ್ದು? ಆ ಕಂಪ್ನಿ ಯಾರು, ಏನು ಎತ್ತ ಏನೂ ಕೊಡ್ದಲೆ ಸರ್ಕಾರ ಒಂದು ಕಿಕ್ ಬ್ಯಾಕ್ ತೊಗೊಂಡು ಈ ಒಂದು ಕಾಂಟ್ರಾಕ್ಟ್ ಕೊಡ್ತಾ ಇರೋದು, ಇದು ಮಾಡ್ತಾ ಸರಿಯಲ್ಲ. ಇದು ಎಷ್ಟೋ ಜನಕ್ಕೆ ಇವತ್ತು ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ ಕಷ್ಟ ಇದೆ. ರೀಚಾರ್ಜ್ ಮಾಡ್ಕೊಂಡ ತಕ್ಷಣ ಸುಮಾರು ಜನಕ್ಕೆ ಡೆಡ್ ಆಗೋ ಪರಿಸ್ಥಿತಿ ಆಗುತ್ತೆ. ನಾಳೆ ಬೆಳಗ್ಗೆ ಎಕ್ಸಾಮ್ ಟೈಮ್ನಲ್ಲಿ ಸುಮಾರು ಟೈಮ್ನಲ್ಲಿ ಈ ಥರ ಏಕಾಏಕಿ ಇವರು ರೀಚಾರ್ಜ್ ಮಾಡ್ತೀವಿ, ನಾವು ಸಿಮ್ ಕಾರ್ಡ್ ಥರ ಅಳವಡಿಸ್ತೀವಿ ಅನ್ನೋದು ಇದೊಂಥರ ಭಾಳ ಸರಿಯಿಲ್ಲ. ಇದು ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಲಂಚಗಳು ತೊಗೊಳ್ಳೋದು, ಭ್ರಷ್ಟಾಚಾರ ಮಾಡೋ ಕೆಲಸವನ್ನು ಮಾಡ್ತಿದೆ. ನಾನು 100ಕ್ಕೆ 100 ಹೇಳ್ತೀನಿ, ಈ ಇಂಧನ ಇಲಾಖೆ 100ಕ್ಕೆ 100 ಇದೊಂದು ಕಿಕ್ ಬ್ಯಾಕ್ ತೊಗೊಂಡು ಇದೊಂದು ಮಾಡಿಕೊಡ್ತೀನಿ. ಸ್ಮಾರ್ಟ್ ಮೀಟ್ರ್ ಅಳವಡಿಕೆಗೆ 4,000 ರೂಪಾಯಿ ಅಲ್ಲ, 2,000 ರೂಪಾಯಿ ತಗೋಬಾರ್ದು ಆ್ಯಕ್ಚುಲಿ. ಯಾಕೆ ಅಂತಂತಂದರೆ ಇವಾಗೇನು ಮೀಟ್ರ್ ಇದೆ, ಮೀಟ್ರಲ್ಲಿ ಅಮೌಂಟ್ ಕಟ್ತಾ ಇದ್ದಾರೆ. ನಿಮ್ಮ ದರ್ದಿಗೆ ನೀವು ಸ್ಮಾರ್ಟ್ ಮೀಟ್ರ್ ಹಾಕ್ತಾ ಇರ್ಬೇಕಾದ್ರೆ ಗ್ರಾಹಕರು ಯಾಕೆ ಅಮೌಂಟ್ ಕೊಡಬೇಕು? ಗ್ರಾಹಕರಿಗೆ ನೀವು ಫಿಕ್ಸ್ ಮಾಡಿ ನೀವು ಮೀಟ್ರ್ ಕೊಡಿ ಅಂತ ಹೇಳಬೇಕೇ ಹೊರತು ಗ್ರಾಹಕರಿಗೆ ಕೊಡೋ ನೆಸಿಟಿ ಏನಿದೆ? ಗ್ರಾಹಕರಿಗೆ ಹೊರೆ ಆಗ್ತಾ ಇದೆ ಹೊರತು ಇದರಲ್ಲಿ ಲಾಭ ಆಗ್ತಾ ಇದೆ ಯಾರಿಗೆ? ಆ ಕಂಪ್ನಿಗೆ ಲಾಭ ಆಗ್ತಾ ಇದೆ. ಇದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ. ಆ್ಯಕ್ಚುಲಿ ಇದರ ಒಂದು ಇಳುವರಿ ಲೆಕ್ಕ ವಿಚಾರದಲ್ಲಿ ಕಮಿಟಿ ನಾನು ಇದ್ದೀನಿ. ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದಾಗ ನಾನೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೆ. ನಾನು ಯಾಕೆ ನಿಮ್ಗೆ ಯಾಕೆ ಕೊಡಬೇಕು, ಯಾವ ಉದ್ದೇಶದಿಂದ ಕೊಡಬೇಕು, ಈಗ ಜನಕ್ಕೆ ಹೊಣೆ ಆಗುತ್ತೆ. ಈಗಾಗಲೇ ಸರ್ಕಾರ ಸಾಕಷ್ಟು ಹೊಣೆ ಇದು ಮಾಡ್ತಾ ಇದ್ದೀವಿ. ಇದೊಂದು ಸ್ಮಾರ್ಟ್ ಪೇ ಮಾಡಿ ಇದು ತಪ್ಪಾಗುತ್ತೆ ಅಂತ ಬಿಲ್ ಪೆಂಡಿಂಗ್ ಇಟ್ಟಾಗ ಸಾಕಷ್ಟು ಜನ ಸ್ನೇಹಿತರು ಕೂಡ ಬಿಲ್ ಪೆಂಡಿಂಗ್ ಇಟ್ಟರು. ತದನಂತರ ಏನಾಯ್ತು ಅಂತ ಗೊತ್ತಿಲ್ಲ, ಬಿಲ್ ಪಾಸ್ ಆಗಿದೆ. ಬಹುಶಃ ಇದು ಕ್ರಮೇಣವಾಗಿ ಇದೇ ಥರ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಖಾಸಗಿ ಸ್ವತ್ತಾಗುತ್ತೆ. ಇವತ್ತು 4,000 ಇದು ಮಾಡೋದ್ರಿಂದ ಜನಕ್ಕೆ ಬರೆ ಮೇಲೆ ಬರೆಯನ್ನು ಸ್ಟಾರ್ಟ್ ಆಗ್ತದೆ. ಸೊ ಇದರಿಂದ ಜನ ಎಚ್ಚೆತ್ಕೊಬೇಕಂತ ಸಮಯ ಕೂಡ ತುಂಬ ದಿವಸ ಕೂಡ ಇಲ್ಲ ಅಂತ ಅನ್ಕೊಂತೀನಿ. ಇಲ್ಲಿ ಸುಮಾರು ಖಾಸಗಿಯವ್ರನ್ನ ಇವರು ಇನ್ವಾಲ್ವ್ ಮಾಡಿಕೊಂಡು ಸಾಕಷ್ಟು ಈ ಥರ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯೂನಿಟ್ಸ್ಗೆ ಜಾಸ್ತಿ ಮಾಡ್ತಕ್ಕಂಥದ್ದು, ಇವರು ಖರ್ಚು ವೆಚ್ಚಗಳನ್ನ ಎಲ್ಲದನ್ನು ಕೂಡ ಅದಕ್ಕೆ ಬರೆಸಿ ಅದನ್ನು ಗ್ರಾಹಕರ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಸಬ್ ಕಮಿಟಿಗಳಲ್ಲಿ. ಅದನ್ನು ನೀವು ಇದನ್ನು ಮಾಡಬೇಕು, ಪರಿಶೀಲನೆ ಮಾಡಿ ಗ್ರಾಹಕರ ಮೇಲೆ ಹೊರೆ ಆಗಬಾರ್ದು ಅಂತಕ್ಕಂಥದ್ದು. ಈಗ ನೀವು ಭಾಗ್ಯಗಳ ಮುಖಾಂತರ ಫ್ರೀ ಯೂನಿಟ್ಸ್ ಕೊಡ್ತಾ ಇದ್ದೀರಿ. ಕೊಟ್ಟು ಯಾರೋ ಒಬ್ಬ ನಿಮಗೆ ಜ್ಯೂಸ್ ಅಂಗಡಿ ಮಾಡೋನಿರ್ತಾನೆ, ಅವನು ಯಾವುದೋ ಒಂದು ಸಣ್ಣ ಮನೇಲಿ ಇರ್ತಾನೆ, ಅವ್ನ ಮನೆಗೆ ಅವನಿಗೆ ಯೂನಿಟ್ಸು ಅಲ್ಲಿ ಕರೆಂಟ್ಗೆ ಉತ್ಪನ್ನಕ್ಕೆ ಅವನಿಗೇನು ಕೊರತೆ ಆಗಲ್ಲ. ಅವನು ಹೋಗಿ ಅಲ್ಲಿ ಏನಾದ್ರು ಕೂಡ ಮಿಕ್ಸಿ ಯಾರು ಮಾಡಿದ್ರೆ ಅದರಲ್ಲಿ ರೇಟ್ಸು ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲೇನು ಅವರೇನು ಉಳಿಸ್ತಾ ಇಲ್ಲ. ಈ ಥರ ಒಂದು ಕಡೆ ಕೊಡೋದು ಒಂದು ಕಡೆ ತಗೊಳ್ಳೋದು ಈ ಥರ ಮಾಡ್ತಾ ಇದ್ದಾರೆ. ಮತ್ತು ಈ ಇಲಾಖೆಯಲ್ಲಿ ಸಾಕಷ್ಟು ಹೊರೆ ಗ್ರಾಹಕರ ಮೇಲೆ ಆಗ್ತಾ ಇದೆ. ಅದನ್ನು ಇವಾಗ ಸದನದಲ್ಲಿ ಬೆಳಕನ್ನು ಚೆಲ್ಲಿ ಮಂತ್ರಿಗಳು ಇದನ್ನು ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾರೆ.
ನಿಮಗೆ ಯಾಕೆ ಲಾಭ ಮಾಡ್ತಿದೆ ಸರ್ಕಾರ? ಇದು ಅದಕ್ಕೆ ಮಾಡ್ತಾ ಇದಾರೆ ಗೊತ್ತಲ್ಲ, ನಮ್ಮಲ್ಲೇ ಸಮರ್ಥವಾದಂತ ಅಧಿಕಾರಿಗಳು ಮತ್ತೆ ಎಲ್ಲಾ ರೀತಿಯ ವ್ಯವಸ್ಥೆ ಇರೋದ್ರಿ ಇದ್ರೂ ಕೂಡ ಇವರು ಖಾಸಗಿಯವ್ರ ಮೊರೆ ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅನುಮಾನ ಹುಟ್ಟುತ್ತಾ ಇದೆ ನಮಗೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಹಗರಣ ಆಗಿದೆ ಅಂತೇಳಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಇವಾಗ ಮಾತಾಡಲಿಕ್ಕೆ ಶಾಸಕ ಭರತ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಮೊದಲದಾಗಿ ಪವರ್ ಟಿವಿ ಒಂದು ಸ್ಟಿಂಗ್ ಬಿತ್ತರ ಮಾಡಿತ್ತು. ಇದರಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ SR ವ್ಯಾಲಿ ಇರತಕ್ಕಂಥದ್ದು 2,400 ರೂಪಾಯಿ, ಆದ್ರೆ 4,900 ರೂಪಾಯಿ ತೆಗೆದುಕೊಳ್ಳುವ ಮೂಲಕ ಅಕ್ರಮ ಆಗಿದೆ ಅಂತೇಳಿ, ಈ ಸತತ 5,000 ರೂಪಾಯಿ ಅಕ್ರಮ ಆಗಿದೆ ಅಂತೇಳಿ ಏನ್ ಹೇಳ್ತೀರಿ ಸರ್? ಈಗ ಸರ್ಕಾರದ ಮತ್ತೊಂದು ಅಕ್ರಮ ಮುಂದೆ ಬರ್ತಾ ಇದೆ ಅಷ್ಟೇ. 2,500ದಲ್ಲಿ ನೀವು SR ರೇಟ್ಗೆ ಟೆಂಡರ್ ಕೊಡ್ತೀರಿ, ಅದರ ಡಬ್ಬಲ್ ಆಗಿ ನೀವು ಜನರ ಹತ್ರ ವಸೂಲಿ ಮಾಡ್ತೀರಿ. ಒಂದು ಕಡೆ ನೀವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳ್ತೀರಿ, ಗೃಹ ಜ್ಯೋತಿ ಮೂಲಕ ಬಿಲ್ ತೆಗೆದುಕೊಳ್ಳುವಂತ ಮಾತನ್ನು ಹೇಳ್ತೀರಿ. ಪುನಃ 2,500 ಎಲ್ಲಿಗೆ ಹೋಗ್ತಾ ಉಂಟು? 2,500 ಸರ್ಕಾರಕ್ಕೆ ಹೋಗ್ತಾ ಇಲ್ಲ, ಒಂದು ಪ್ರೈವೇಟ್ ಕಂಪನಿ ತೆಗೆದುಕೊಳ್ತಾ ಇದೆ. 2,500 ಯಾರ ಜೇಬಿಗೆ ಹೋಗ್ತಾ ಇದೆ? ಇಲ್ಲಿ ಯಾರೆಲ್ಲ ಇದೆಲ್ಲ ಇನ್ವಾಲ್ವ್ ಆಗಿದೆ, ಮಿನಿಸ್ಟರ್ ಹಿಡಿದು ಎಲ್ಲ ಅಧಿಕಾರಿಗಳ ಮೇಲೆ ಖಂಡಿತ ಡೌಟ್ ಬರೋದು ಸಹಜನೇ. ಖಂಡಿತ ಇದರಲ್ಲಿ ಏನಾಗಿದೆ ಅದನ್ನ ಉತ್ತರ ಕೊಡಬೇಕಾಗಿದೆ. ಗೃಹ ಜ್ಯೋತಿಯನ್ನ ಇವರು ಕೊಡ್ತೇನೆ ಅಂತ ಹೇಳ್ತಾರೆ, ಪುನಃ ಜನರನ್ನ ವಸೂಲಿ ಮಾಡಿ ಯಾರೋ ಜೇಬಿಗೆ ತುಂಬಿಸುವಂತ, ಅದು ಕರ್ನಾಟಕದ ಎಕ್ಸ್ಚೆಕರಿಗೆ ಹೋಗುದಿಲ್ಲ, ಟ್ರೆಜರಿಗೆ ಹೋಗುದಿಲ್ಲ, ಯಾರೋ ಒಬ್ಬ ಪ್ರೈವೇಟ್ ಎಂಟಿಟಿಯ ಕೈಗೆ ಹೋಗ್ತಾ ಇದೆ. ಆ ಪ್ರೈವೇಟ್ ಎಂಟಿಟಿ ಕೈಯಲ್ಲಿ ಎಷ್ಟು ಭಾಗ, ಎಷ್ಟು ಪಾಲನ್ನ CM ಇಂದ ಹಿಡಿದು ಮಿನಿಸ್ಟ್ರಿಗೆ ಮತ್ತೊಬ್ಬರಿಗೆ ಕೊಡ್ತಾನೆ ಅನ್ನೋದು ಜನರ ಮನಸ್ಸಿನಲ್ಲಿ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಇದಿಷ್ಟು ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.